ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಓಕೆ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನೀಟ್ ಮತ್ತು KCT ಸ್ಟೂಡೆಂಟ್ಸಿಗೆ ಇರುತ್ತೆ. ನಿಮ್ಮ 20th ಆಗಸ್ಟು ನಿಮ್ದು ಆಪ್ಷನ್ ಎಂಟ್ರಿ ಎಲ್ಲ ಕ್ಲೋಸ್ ಆಗಿಬಿಡ್ತು. ಓಕೆ, ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ ಸರ್, ನಾನು ಏನೆಲ್ಲ ರೆಡಿ ಮಾಡ್ಕೊಳ್ಳಿ, ಡಾಕ್ಯುಮೆಂಟೇಷನ್ ಏನು ಬೇಕು ಸರ್, ಮತ್ತು ನಾನು ಸೀಟ್ ಹೋಲ್ಡ್ ಮಾಡಬೇಕು, ಅದೆಲ್ಲನೂ ಕ್ಲಿಯರಾಗಿ ವಿಡಿಯೋದಲ್ಲಿ ಒಂದು ನಿಮಗೆ ಐಡಿಯಾನ ಕೊಟ್ಟಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. BMS ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ. KCT ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಓಕೆ, ನಿಮಗೆ ಸೆಕೆಂಡ್ ರೌಂಡಲ್ಲೇ ಕೊನೆಯದಾಗಿಬಿಡುತ್ತೆ. ಥರ್ಡ್ ರೌಂಡ್ ಕೂಡ ಇರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಥರ್ಡ್ ರೌಂಡ್ಗೆ ಹೋಗ್ಬೇಕಂತಂದರೆ ಏನು ಮಾಡಬೇಕು ಅದನ್ನು ಸ್ವಲ್ಪ ಹೇಳಿರ್ತೀನಿ. ಆಮೇಲೆ KCT ಥರ್ಡ್ ರೌಂಡ್ಗೋಸ್ಕರ ಅಂತಂದರೆ KCT ಸೆಕೆಂಡ್ ರೌಂಡಲ್ಲೇ ಒಂದು 10,000 ನಿಯರ್ಲಿ, ಓಕೆ, ನಾಟ್ ಎಕ್ಸಾಕ್ಟ್ಲಿ ಹೇಳ್ತಿಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 10,000 ಸೀಟ್ಸ್ ಉಳಿದಿದೆ. ಬಟ್ ಸ್ವಲ್ಪ ಸ್ಟೂಡೆಂಟ್ಸಿಗೆ ಸೀಟೇ ನಾಟ್ ಅಲೋಟೆಡ್ ಅಂತ ಬಂದಿದೆ. ಏನಕ್ಕೆ ಈ ಮಿಸ್ಟೇಕ್ ಆಗಿದೆ ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಕೂಡ ಹೇಳಿರ್ತೀನಿ. ಮತ್ತು ನೀಟ್ BMS ಏನು ಕಂಬೈಂಡ್ ಆಗುತ್ತಾ, ಇಲ್ಲ BMS ಮತ್ತು ನೀಟ್ ಸೆಕೆಂಡ್ ರೌಂಡಲ್ಲಿ ಬರುತ್ತಾ ಅದನ್ನು ಹೇಳಿರ್ತೀನಿ. ನೀಟ್ ಮಾಪಪ್ ರೌಂಡ್ ನಾಟ್ ಗುಡ್ ಫಾರ್ ಎವ್ರಿ ಒನ್, ಯಾಕೆ ಅಂತ ಹೇಳ್ತೀನಿ. ಪ್ರೊವಿಷನಲ್ ರಿಸಲ್ಟ್ 23rd ಬರುತ್ತೆ, ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು. ಫೈನಲ್ ರಿಸಲ್ಟ್ ಫಸ್ಟ್ ರೌಂಡ್ದು ನೀಟ್ ರಿಸಲ್ಟು, KCTದು ಸೆಕೆಂಡ್ ಅಂದರೆ KCT ಸೆಕೆಂಡ್ ರೌಂಡ್ದು ಫೈನಲ್ ರಿಸಲ್ಟ್ ಏನಾಗುತ್ತೆ ಅಂದರೆ 25th ಬರುತ್ತೆ. ಅದಾದಮೇಲೆ ಮತ್ತೆ ನೀವು ಫೀ ಪೇಮೆಂಟ್ ಮಾಡಬೇಕಾಗುತ್ತೆ, ಅಡ್ಮಿಷನ್ ಆಗಬೇಕಾಗುತ್ತೆ, ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ, ಅದನ್ನೆಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ನೀಟ್ ಸೆಕೆಂಡ್ ರೌಂಡ್ ಅಂದರೆ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ನಿಮಗೆ ವೀಡಿಯೋ ಬೇಕಂದರೆ ಆಲ್ರೆಡಿ ಕಾಲೇಜನ್ನು ಗೈಡಲ್ಲಿದೆ, ಹೋಗಿ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ವೀಡಿಯೋನ ಕೊಟ್ಟಿರ್ತೀನಿ. ಇವಾಗ ಕ್ಲಿಯರಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಸ್ವಲ್ಪ ಇಂಜಿನಿಯರ್ ಸ್ಟೂಡೆಂಟ್ಸು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಆ್ಯಸ್ ಯೂಶ್ವಲ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಲೆಂತಿಯಾಗಿರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸರ್ ಕಟ್ ಆಫ್ ಏನಾದರೂ ಅಂದರೆ ಕಡಿಮೆ ಆಗುತ್ತಾ, ಅಂದರೆ ಏನು ಡಿಫ್ರೆನ್ಸ್ ಬರುತ್ತೆ, ನಿಯರ್ಲಿ 35K ಕಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ರ್ಯಾಂಕಿಂಗು ನಿಯರ್ಲಿ 35K ಡಿಫ್ರೆನ್ಸ್ ಬರುತ್ತೆ. ಯಾವ ರೀತಿ 35K ಡಿಫ್ರೆನ್ಸ್ ಬರುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ದು ರ್ಯಾಂಕ್ ಎಷ್ಟಿದೆ ಅಂತಂದರೆ, ಓಕೆ, ಮತ್ತು 35K ಡಿಫ್ರೆನ್ಸ್ ಬರುತ್ತೆ ಅಂತ ಅಂದ್ಕೊಂಡು 50,000 ಇರುತ್ತೆ ನೋಡಿ ರ್ಯಾಂಕು, ಅದನ್ನು 35 ಆ ರೀತಿ ಎಲ್ಲ ಜಾಸ್ತಿ ರ್ಯಾಂಕ್ ಇರುತ್ತಲ್ವ, 1,57,000 ಇಂಜಿನಿಯರಿಂಗ್ದು, 2 ಲಕ್ಷ ಈ ರೀತಿ, ಅಲ್ಲೇನಾಗುತ್ತೆ ಒಂದು 35 to 20K ಡಿಫ್ರೆನ್ಸ್ ಬಂದುಬಿಡುತ್ತೆ. ಇದೆಲ್ಲನೂ ಓಕೆ, ಟೋಟಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಒಂದು 35K ಸ್ವ್ಯಾಪ್ ಆಗ್ತಾ ಇರುತ್ತೆ ಸೀಟ್ಸು. ಸೊ ಅದರಿಂದ ನಿಮ್ಗೆ ಏನಂತಂದರೆ ಒಳ್ಳೆ ಸೀಟೇ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಕ್ಕಿದೆ ಅಂದ್ಕೊಳ್ಳಿ, ಪ್ರೆಸಿಡೆನ್ಸಿಯಲ್ CS ಸಿಕ್ಕಿದೆ. ಓಕೆ, ನೀವು ನೆಕ್ಸ್ಟ್ ರೌಂಡಿಗೆ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಹೋಲ್ಡ್ ಮಾಡ್ಕೊಂಡು ಬನ್ನಿ, ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ, ಅದ್ರಿಗಿಂತ ಚೆನ್ನಾಗಿರೋದೇ ಸಿಗುತ್ತೆ. ಚೆನ್ನಾಗಿರೋದಂದರೆ ನೀವು ಮೇಲೆ ಹಾಕಿರ್ತೀರಲ್ವ, ನನಗೆ ಇದು ಇಷ್ಟ ಅಂತ, ಅದನ್ನೇ ಸಿಕ್ಕಿರುತ್ತೆ. ಅಬ್ಸರ್ವ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ತೀನಿ ಅಂದರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ದು ಮತ್ತು ಇದು ಮಾಕ್ ಅಲಾಟ್ಮೆಂಟ್ ಎರಡು ಅಂತಂದರೆ ಈ ಫೋಟೋಸ್ನ ನೋಡಿಕೊಂಡು, ಅಲಾಟ್ಮೆಂಟ್ ಸ್ಕ್ರೀನ್ಶಾಟ್ನ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಒಳ್ಳೆಯದೇ ಸಿಕ್ಕಿರುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ಈ ಸೆಕೆಂಡ್ ರೌಂಡ್ KCT ಸೆಕೆಂಡ್ ರೌಂಡಲ್ಲಿ ಕೂಡ ನಿಮ್ಗೇನಾಗುತ್ತೆ ಅಂತಂದರೆ ಒಳ್ಳೆ ಸೀಟೇ ಸಿಗುತ್ತೆ. ಸರ್ ಥರ್ಡ್ ರೌಂಡಿಗೆ ಹೋಗೋದು ಒಳ್ಳೆಯದ, ಥರ್ಡ್ ರೌಂಡಿಗೆ ಹೋಗೋದು ಯಾವ ರೀತಿ ಸ್ಟೂಡೆಂಟ್ಸ್ ಹೋಗ್ಬೇಕಂತಂದರೆ, ನಿಮ್ಮ ರ್ಯಾಂಕ್ ಚೆನ್ನಾಗಿದೆ, ಓಕೆ, ಒಂದು 45K ಇದೆ, 50K ಇದೆ, ಆ ರೀತಿ ಇದೆ. ಬಟ್ ನೀವು ಅಂದ್ಕೊಂಡಿರೋ ನಿಮ್ಮ ಡ್ರೀಮ್ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಥರ್ಡ್ ರೌಂಡಿಗೆ ಹೋಗಬೇಕು. ಸರ್ ನಾನು ರ್ಯಾಂಕ್ ಇದೆ ಸರ್ 70,000, 80,000, 1,90,000, ಸರ್ ನಾನು ಮತ್ತೆ ಥರ್ಡ್ ರೌಂಡಿಗೆ ಹೋಗ್ತೀನಿ ಸರ್, ಚಾನ್ಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸೀಟ್ ಸಿಕ್ಕಿರೋದೇ ಲಕ್ಕಿ ಅನ್ಕೊಂಡು ಅಡ್ಮಿಷನ್ ಆಗಿಬಿಡಿ. ಬೇಕಂದರೆ ಥರ್ಡ್ ರೌಂಡಿಗೆ ಹೋಗ್ತೀನಿ ಅಂದರೆ ಹೋಗಿ, ಬಟ್ ಎಲ್ಲ ರಿಸ್ಕ್ ತೊಗೊಂಡು ಇಲ್ಲಿ ಅಡ್ಮಿಷನ್ ಆಗದೇ ಥರ್ಡ್ ರೌಂಡಿಗೆ ಹೋಗ್ತೀನಿ ಆ ರೀತಿ ಏನಿಲ್ಲ. ಓಕೆ, ಅದಕ್ಕೋಸ್ಕರ ಚೆನ್ನಾಗಿ ಥಿಂಕ್ ಮಾಡಿ. ಫಸ್ಟು ಸೆಕೆಂಡ್ ರೌಂಡಲ್ಲೇ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. KCT ಕೋರ್ಸಸ್, ಇಂಜಿನಿಯರಿಂಗ್ ಅಲ್ಲ, ಯಾವುದೇ ಒಂದು KCT ಕೋರ್ಸಸ್ ಅಲೌಟ್ ಆದರೂ ನೀವು ಇಂಜಿನಿಯರಿಂಗ್ ಸೆಕೆಂಡ್ ರೌಂಡಲ್ಲೇ ಅಡ್ಮಿಷನ್ ಆಗಿಬಿಟ್ಟು ಥರ್ಡ್ ರೌಂಡಿಗೆ ಮತ್ತೆ 750 ರೂಪೀಸ್ ಪೇ ಮಾಡಿಬಿಟ್ಟು ಹೊಸ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಹೊಸ ಆಪ್ಷನ್ ಎಂಟ್ರಿ ಏನಕ್ಕೆ ಸರ್, ನಾನು ಇರೋದಿಲ್ವಾ, ನೀವು ಮಾಡಿರೋದು ಡಿಲೀಟ್ ಆಗಿಬಿಡುತ್ತೆ. ಹೊಸ ಆಪ್ಷನ್ ಎಂಟ್ರಿ ಏನಂದರೆ ಬರೀ ಯಾವ್ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಆ ಕಾಲೇಜಸ್ ಅಷ್ಟೇ ನೀವು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಆವಾಗ ನೀವು ಸೀಟ್ ಮೆಟ್ರಿಕ್ಸ್ ಅನಾಲಿಸಿಸ್ ಮಾಡಬೇಕು, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಅನಾಲಿಸಿಸ್ ಮಾಡಬೇಕು. ಅದನ್ನೆಲ್ಲ ಅನಾಲಿಸಿಸ್ ಮಾಡೋ ಪೇಷನ್ಸ್ ನಿಮಗಿದ್ರೆ, ಅನಾಲಿಸಿಸ್ ಮಾಡೋಂಥ ಥಾಟ್ಸ್ ನಿಮಗಿದ್ರೆ ಮಾತ್ರ ಥರ್ಡ್ ರೌಂಡಿಗೆ ಹೋಗಿ. ಇಲ್ಲ ಅಂತಂದರೆ ಯಾವ ಸೀಟ್ ಸಿಕ್ಕಿದೆ ಅದರಲ್ಲೇ ಖುಷಿಯಾಗಿ ಅಡ್ಮಿಷನ್ ಆಗಿ ಕಂಟಿನ್ಯೂ ಓದ್ತಾ ಹೋಗಿ, ಚೆನ್ನಾಗಿ ನಿಮ್ಮ ಲೈಫ್ ಸೆಟ್ ಆಗುತ್ತೆ. ಸರಿನಾ? ಇವಾಗ ಬಂದುಬಿಟ್ಟು BAMS ಆಪ್ಷನ್ ಎಂಟ್ರಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ KE ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ನಾನು ಅಂದಾಜಾಗಿ ಹೇಳ್ತೀನಿ, ಸೀಟ್ ಮೆಟ್ರಿಕ್ಸ್ 20ಗೆ ಬಂದಿದ್ರೆ 21 ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಈ ಫಸ್ಟ್ ರೌಂಡಲ್ಲೇ ನೀಟ್ ಫಸ್ಟ್ ರೌಂಡಲ್ಲೇ ನಿಮ್ದೆಲ್ಲನೂ ರಿಸಲ್ಟ್ ಅಲೌಟ್ ಆಗಿಬಿಟ್ಟು ಇದೇ ಫ್ಲೋನಲ್ಲಿ ಕಂಟಿನ್ಯೂ ಆಗ್ತೀರಾ. ಫಾರ್ ಎಕ್ಸಾಂಪಲ್ 21ಗೂ ನಿಮ್ಮ ಸೀಟ್ ಮೆಟ್ರಿಕ್ಸ್ ಬಂದರೆ, ಓಕೆ, 21 ಎಂಡ್ ಆಫ್ ದಿ ಡೇ ಅಂತಂದರೆ ನೈಟ್ 12 ಗಂಟೆವರೆಗೂ ನಿಮ್ದು ರಿಸಲ್ಟ್ ಸೀಟ್ ಮೆಟ್ರಿಕ್ಸ್ ಏನಾದರೂ ಬಂದರೆ BMSದು, ಆವಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. 22ಗೆ ಏನಾಗುತ್ತೆ ಅಂತಂದರೆ ನೀವು ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು. ಓನ್ಲಿ 1 or 2 ಡೇಸ್ ಅಷ್ಟೇ ಟೈಮ್ ಕೊಡ್ತಾರೆ. BMS ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ಮತ್ತು ಕಟ್ ಆಫ್ ಎಲ್ಲನೂ ಚೆಕ್ ಮಾಡ್ಕೊಂಡಿರಿ, ಅದನ್ನೆಲ್ಲ ರೆಡಿಯಾಗಿ ಇದ್ಬಿಡಿ ನೀವು.
ಸರಿನಾ? ಬಂದ ತಕ್ಷಣ ಕಾಲೇಜಸ್ ಆ್ಯಡ್ ಮಾಡಿದೆ. ನೀವು ಯಾರಾದರೂ ಪೇಯ್ಡ್ ಕೌನ್ಸಿಲಿಂಗ್ ಅವ್ರಿಗೆ ಕೊಟ್ಟಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡೋದು ನೀವು ತಿಳ್ಕೊಳ್ಳಿ. ಏನಕ್ಕಂದರೆ ಅವ್ರು ಜಾಸ್ತಿ ಇರುತ್ತೆ, ಅಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಸೊ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇರೋ ಪ್ರಕಾರ ಅವ್ರ ಹತ್ರ ಕಾಲೇಜ್ ಲಿಸ್ಟ್ ಎಲ್ಲನೂ ತೊಗೊಂಡ್ಬಿಟ್ಟು. ಸೊ ಅದಕ್ಕೋಸ್ಕರ ರೆಡಿಯಾಗಿರಿ BMS ಸ್ಟೂಡೆಂಟ್ಸು. 20 ಇಲ್ಲ 21ಗೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸರಿನಾ? ಮೋಸ್ಟ್ ಪ್ರಾಬಬ್ಲಿ 22ಗೆ. ಏನಾದರೂ ಇಲ್ಲಿ ಆಗಲಿಲ್ಲ ಅಂದ್ಕೊಳ್ಳಿ, ನೀವು ಫಸ್ಟ್ ರೌಂಡಿಂದ ಆಚೆ ಹೋಗಿದ್ದೀರಾ ಅಂದ್ಕೊಳ್ಳಿ, ಡೈರೆಕ್ಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ BMSಗೆ ಅವಕಾಶ ಕೊಡ್ತಾರೆ. ಆಮೇಲೆ ಬಂದುಬಿಟ್ಟು ಓಕೆ KCT ಥರ್ಡ್ ರೌಂಡ್ ಕೂಡ ಇದೆ. ನೀಟ್ ಮತ್ತು BMSದು ಹೇಳಿದೆ. ಓಕೆ, ಅದಾದಮೇಲೆ ಮಾಪಪ್ ರೌಂಡ್ ಇರುತ್ತೆ. ಮಾಪಪ್ ರೌಂಡ್ 100% ಇರುತ್ತೆ. ಸೀಟ್ ಇದ್ದರೆ ಮಾತ್ರ ಸೀಟ್ ಇರುತ್ತೆ. NRI ಸೀಟ್ಸು ಅದೆಲ್ಲ ಸೀಟ್ಸ್ ಉಳಿದಿರುತ್ತೆ. ಇಲ್ಲಿವರೆಗೂ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್ ಸೀಟು ಮಾಪಪ್ ರೌಂಡಲ್ಲಿ ಜಾಸ್ತಿ ಉಳಿದಿಲ್ಲ. ಜಾಸ್ತಿ ಒಂದೊಂದು ಉಳಿದಿರುತ್ತಲ್ಲ, ಒಂದೊಂದು ಉಳಿದಿದ್ರು ಕೂಡ ಈ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿರ್ತಾರಲ್ಲ ಚೆನ್ನಾಗಿರೋ ರ್ಯಾಂಕ್ ಸ್ಟೂಡೆಂಟ್ಸು, ಅವರು ಅಪ್ಗ್ರೇಡೇಷನ್ಗೋಸ್ಕರ ಮತ್ತೆ ಮಾಪಪ್ ರೌಂಡಲ್ಲೂ ಫ್ರೆಶ್ ರಿಜಿಸ್ಟ್ರೇಷನ್ ಇರುತ್ತೆ. ಅಲ್ಲಿ ರಿಜಿಸ್ಟರ್ ಆಗ್ತಾರೆ, ಅವ್ರದ್ದು ರ್ಯಾಂಕ್ ಚೆನ್ನಾಗಿರುತ್ತೆ. ಅವ್ರು ರಿಸ್ಕ್ ತಗೊಳಕ್ಕೆ ಏನಕ್ಕಿಂತ ಜರ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಯಾರ್ದೆಲ್ಲ ರ್ಯಾಂಕು ಚೆನ್ನಾಗಿಲ್ಲ ಅವ್ರು ನೀವು ಮಾಪಪ್ ರೌಂಡ್ನ ತಲೆಯಿಂದ ತೆಗೆದಾಕ್ಬಿಡಿ. ಗೌರ್ಮೆಂಟು ಸೆಮಿ ಗೌರ್ಮೆಂಟು ಈ ರೀತಿ ಸೀಟ್ಸ್ಗೋಸ್ಕರ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಅಲ್ಲಿ 25 ಲಕ್ಷ ಸೀಟು ಮೆಡಿಕಲಲ್ಲಿ, 40 ಲಕ್ಷ ಸೀಟು, ಆ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮಾತ್ರ ಮಾಪಪ್ ರೌಂಡ್ ಈಸ್ ಗುಡ್ ಫಾರ್ ಯು ಗೈಸ್. ಓಕೆ, ಆಮೇಲೆ ಡೆಂಟಲ್ಲು ಅದೆಲ್ಲನೂ ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟು NRI ಪ್ರೈವೇಟ್ ಕೂಡ ಇರಲ್ಲ ಅಲ್ಲಿ, ಮ್ಯಾನೇಜ್ಮೆಂಟ್ ಮತ್ತು NRI. BMSಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಮತ್ತು NRI ಅದಷ್ಟೇ ಸೀಟ್ ಉಳಿತೆ ಮಾಪಪ್ ರೌಂಡಲ್ಲಿ. ಸೊ ಸ್ವಲ್ಪ ಯಾವುದಾದ್ರು ಗೌರ್ಮೆಂಟ್ ಸೀಟ್ ಇದ್ದರೂ ಕೂಡ ಈ ಸ್ಟೂಡೆಂಟ್ಸ್ ಎಲ್ಲನೂ ಆಪ್ಷನ್ ಎಂಟ್ರಿ ಎಲ್ಲನೂ ನೋಡ್ತಾ ಇರ್ತಾರೆ, ಸೀಟ್ ಮೆಟ್ರಿಕ್ಸ್ ನೋಡ್ತಾ ಇರ್ತಾರೆ. ಬೇರೆ ಕಡೆ ಅವ್ರು ಅಡ್ಮಿಷನ್ ಆದರೂ ಅವರಿಗೆ ಅಪ್ಗ್ರೇಡೇಷನ್ಗೋಸ್ಕರ ಚಾನ್ಸ್ ಕೊಡ್ತಾರೆ KE ಅವರು ಇಲ್ಲಿ ಬಂದುಬಿಟ್ಟು ಇದಾಗ್ತಾರೆ. ನೀವು ಮಾಪಪ್ ರೌಂಡಿಗೆ ಹೋದ್ರಿ ಅಂದ್ಕೊಳ್ಳಿ, ಸೆಕೆಂಡ್ ರೌಂಡಿಂದ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು, ಸರ್ ನಾನು ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ಹೋಗಲಿ, ನಿಮ್ಮ ನೀಟ್ ಮಾರ್ಕ್ಸ್ ಬಂದುಬಿಟ್ಟು ಒಂದು 500 ಇದೆ, ನೀವೇ ಮಾಪಪ್ ರೌಂಡಿಗೆ ಹೋಗಿ ನಿಮ್ಮ ಸೀಟ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕಂತಂದರೆ 500 ಅಂದರೆ 100ಗಿಂತ ಜಾಸ್ತಿ ಇರುತ್ತಲ್ವ, 590 ಅವರೆಲ್ಲ ಬಿಡ್ತಾರಾ? ಓಕೆ, ಸೊ ಅವ್ರು ಕೂಡ ರಿಸ್ಕ್ ತೊಗೊಂಡು ಇದು ಮಾಡಿರ್ತಾರೆ. ಮಾಪಪ್ ರೌಂಡಲ್ಲಿ ಹೋಗಿದ್ದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಕ್ಕಂತಂದರೆ ನಾನು ಬಂದ್ವಿ ಮತ್ತು ಅವರು ಬಂದರು, ಅಲ್ಲೇ ಹೋಗ್ಬಿಡ್ತು ಸೀಟ್, ನಂಗೆ ಇಲ್ಲೂ ಸಿಗಲಿಲ್ಲ ಅಂತ ಟೆನ್ಷನ್ ಆಗಿಬಿಡ್ತಾರೆ. ಮಾಪಪ್ ರೌಂಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬೇಡಿ. ಮಾಪಪ್ ರೌಂಡ್ ಬಗ್ಗೆ ಕ್ಲಿಯರಾಗಿ ಕಾಲೇಜ್ ಅಣ್ಣ ಗೈಡಲ್ಲಿ ವಿಡಿಯೋ ಬರುತ್ತೆ. ಸೊ ಕ್ಲಿಯರ್, ಇದನ್ನು ಹೈ ಲೆವೆಲ್ ಹೇಳ್ತೆ ನಾನು, ಇನ್ ಟೈಟಲ್ ಪಿನ್ ಟು ಪಿನ್ ಹೇಳ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಏನಕ್ಕೆ ಜಾಯ್ನ್ ಆಗಲ್ಲ, ಜಾಯ್ನ್ ಆಗಿ. ಅಲ್ಲಿ ಜಾಯ್ನ್ ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬರುತ್ತೆ. ಏನಾದರೂ BMS ಆಪ್ಷನ್ ಎಂಟ್ರಿ, ಓಕೆ, ಫಾರ್ ಎಕ್ಸಾಂಪಲ್ ಇವತ್ತಿಲ್ಲ ನಾಳೆ ಸ್ಟಾರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಬಂದುಬಿಟ್ಟು 23 ಬರುತ್ತೆ, ಫೈನಲ್ ರಿಸಲ್ಟ್ 25ಗೆ ಬಂದಿರುತ್ತೆ. ಏನಾದರೂ BMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ರೆ ಸ್ವಲ್ಪ 1-2 ದಿವಸ ಮುಂದಕ್ಕೆ ಹೋಗ್ಬಿಡುತ್ತೆ ಅಷ್ಟೇ. ಓಕೆ, 23 ಇರೋದನ್ನ ಪ್ರೊವಿಷನಲ್ ರಿಸಲ್ಟ್ 25 ಆಗುತ್ತೆ, ಫೈನಲ್ ರಿಸಲ್ಟು 27 ಆಗುತ್ತೆ. ಓಕೆ, ಏನಕ್ಕಂತಂದರೆ ಅಲ್ಲಿ 2 ದಿವಸ ನಿಮಗೆ ಟೈಮ್ ಕೊಟ್ಟಿರ್ತಾರೆ BMS ಆಪ್ಷನ್ ಎಂಟ್ರಿಗೋಸ್ಕರ. ಸೊ ಅಲ್ಲಿ ಈ ಚೇಂಜಸ್ ಆಗಿಬಿಡುತ್ತೆ. ಓಕೆ, ಆಫ್ಟರ್ ದಿ ಫೈನಲ್ ರಿಸಲ್ಟ್ ಏನಾಗುತ್ತೆ ಅಂದರೆ ಪೇಮೆಂಟ್ ಮಾಡಬೇಕು. ಚಾಯ್ಸ್ ಸೆಲೆಕ್ಷನ್ ಅಂತಿರುತ್ತೆ. ಚಾಯ್ಸ್ ಸೆಲೆಕ್ಷನ್ ನೀವು ಇಂಜಿನಿಯರಿಂಗ್ ಇದ್ದರೂ ಚಾಯ್ಸ್ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಆಗಬೇಕು, ಮೆಡಿಕಲ್ ಇದ್ದರೂ ಚಾಯ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಂತ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ನೀವು ಅಂತಂತಂದರೆ, ಇಂಜಿನಿಯರಿಂಗ್ ಅವರಿಗೆ ಚಾಯ್ಸ್ 1 ಚಾಯ್ಸ್ 4 ಇರುತ್ತೆ. ಚಾಯ್ಸ್ 4 ಅಂತಂದರೆ ಸೀಟ್ ಕ್ಯಾನ್ಸಲೇಷನ್ ಇರುತ್ತೆ. ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಫೈನ್ ಎಲ್ಲ ಪೇ ಮಾಡಬೇಕಾಗುತ್ತೆ, ಅದೆಲ್ಲ ಪ್ರೊಸೆಸ್ ಇರುತ್ತೆ. ಚಾಯ್ಸ್ 1 ಅಂತಂದರೆ ಓಕೆ, ನೀವು ಅಡ್ಮಿಷನ್ ಆಗ್ತಿದ್ದಾರೆ, ಎಲ್ಲರೂ ಚಾಯ್ಸ್ 1 ಕ್ಲಿಕ್ ಮಾಡಬೇಕಾಗುತ್ತೆ. KCT ಕೋರ್ಸಸ್ ಅವರು ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಮಾಡಬೇಕು. ಚಾಲನ್ ಬರುತ್ತೆ KE ಅಕೌಂಟ್ದು, ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಬ್ಯಾಂಕಿಗೆ ಹೋಗಿ ಅಮೌಂಟ್ ಪೇ ಮಾಡಬೇಕು. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆನೂ ಅಡ್ಮಿಷನ್ ಪ್ರೊಸೆಸ್ದೆ ಅಂತ ವೀಡಿಯೋನು ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ. ಈ ನೀಟ್ ಸ್ಟೂಡೆಂಟ್ಸಿಗೆ ಏನಿರುತ್ತೆ, ನಿಮಗೆ ಯಾವುದಾದ್ರೂ ನೀಟ್ ಕೋರ್ಸ್ ಅಲರ್ಟ್ ಆಗಿದ್ದರೆ ನಿಮಗೆ 4 ಚಾಯ್ಸಸ್ ಇರುತ್ತೆ. ಓಕೆ, ನೀವು ಚಾಯ್ಸ್ 1 ಹಾಕಿ, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೊಳಕೋಬೇಡಿ ಇನ್ ಡೀಟೇಲ್ ಆಗಿ. ಸರಿನಾ? ನೀವು ಯಾವ ಚಾಯ್ಸ್ ಕ್ಲಿಕ್ ಮಾಡಿದ್ರು, ಚಾಯ್ಸ್ 1, 2, 3 ಕ್ಲಿಕ್ ಮಾಡಿದರೆ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಕಾಶನ್ ಡಿಪಾಸಿಟ್ ಆಗಿರುತ್ತೆ. ಚಾಯ್ಸ್ 1 ಅಂದರೆ ಕಾಲೇಜ್ ಫೀಸ್ ಪೇ ಮಾಡಬೇಕು, ಚಾಯ್ಸ್ 2 ಅಂತಂದರೆ ಕೂಡ ಕಾಲೇಜ್ ಫೀ ಪೇ ಮಾಡಬೇಕು, ಚಾಯ್ಸ್ 3 ಅಂದರೆ ಕಾಶನ್ ಡಿಪಾಸಿಟ್ ಪೇ ಮಾಡಬೇಕು. ಯಾವ ರೀತಿ ಪೇ ಮಾಡಬೇಕು, ಏನು ಪೇ ಮಾಡಬೇಕಂತ ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ಚಾಯ್ಸ್ 4 ಹಾಕಿದರೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ, KE ಅಂತ ಆಚೆ ಹೋಗ್ತೀರಾ. ಸರಿನಾ? ಮತ್ತು ನೀಟ್ ಸೆಕೆಂಡ್ ರೌಂಡು ಎಕ್ಸ್ಪೆಕ್ಟೆಡ್ ಅರೌಂಡ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರಲ್ಲಿ ಬರುತ್ತೆ. ಓಕೆ, ಡೇಟ್ ಎಲ್ಲ KE ಅಫಿಷಿಯಲಿಂದ ಕನ್ಫರ್ಮ್ ಆಗುತ್ತೆ. ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ. ನೀಟ್ ಸ್ಟೂಡೆಂಟ್ಸು ಮಾರ್ಕಲ್ಲಿ ಸಿಕ್ಕಿರೋ ಸೀಟೇ ನಂಗೆ ಸಿಗುತ್ತಾ? ಓಕೆ, KCT ಸ್ಟೂಡೆಂಟ್ಸು ಇವಾಗ ಮಾರ್ಕಲ್ಲಿ ಸಿಕ್ಕಿರೋ ಸೀಟೇ ನಂಗೆ ಸಿಗುತ್ತಾ? ಓಕೆ, ಒಂದು 50% ಎಲ್ಲರೂ ಮಾರ್ಕ್ ನೋಡ್ಕೊಂಡ್ಬಿಟ್ಟು ಎಷ್ಟೋ ಜನ ಚೇಂಜಸ್ ಮಾಡಿದ್ದಾರೆ. ಬಟ್ 100% ನಾನು ಹೇಳ್ತೀನಿ, ನಿಮಗೆ ಒಂದು ಗುಡ್ ಕಾಲೇಜ್ ಸಿಕ್ಕರೂ ಕೂಡ ನೀವು ಮಾರ್ಕ್ ನೋಡಿಬಿಟ್ಟು ಚೇಂಜ್ ಮಾಡಿದರೆ ನಿಮಗೆ ಮತ್ತೆ ಬ್ಯಾಡ್ ಕಾಲೇಜ್ ಸಿಗಿಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ರ್ಯಾಂಕಿಗೆ ಒಂದು ಬೀದರ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಸಿಕ್ಕಿವೆ ಅಂದ್ಕೊಳ್ಳಿ. ಸರಿನಾ? ಬೀದರ್ ಇಸ್ ಟಾಪ್ ಕಾಲೇಜ್. ಓಕೆ, ಟಾಪ್ 10 ಬರುತ್ತೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ. ಅದನ್ನು ನೋಡಿಬಿಟ್ಟು ನೀವು ದೂರ ಇದೆ, ಅದು ಇದೆ, ಇದು ಇದೆ ಅಂದ್ಕೊಂಡು ಏನಾದರೂ ಚೇಂಜ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಇರೋದು ಚಿತ್ರದುರ್ಗ ಗೌರ್ಮೆಂಟ್ ಕಾಲೇಜು, ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಕಾಲೇಜು, ಇದೆಲ್ಲ ಟಾಪಲ್ಲಿ ಇಲ್ಲ.
ಅದನ್ನು ಸಿಕ್ಬಿಡುತ್ತೆ. ಏನಕ್ಕಂತಂದರೆ ನೀವು ಟಾಪಲ್ಲಿರೋ ಕಾಲೇಜಸ್ ನೋಡ್ತಾ ಇಲ್ಲ, ಈ ರ್ಯಾಂಕಿಗೆ ಯಾವ್ದು ಬಂದಿದೆ, ಈ ರ್ಯಾಂಕಿಗೆ ಯಾವ್ದು ಬಂದಿದೆ, ಈ ರ್ಯಾಂಕಿಗೆ ಬಂದಿದೆ ಟಾಪ್ ಇದೆ. ಕಟ್ ಆಫ್ ಮಾರ್ಕ್ ಕಟ್ ಆಫ್ ಮಾಡಿರೋದು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ನೀವು. ಓಕೆ, ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ಕಟ್ ಆಫ್ ಬರುತ್ತೆ. ಸೊ ಅದನ್ನು ಬಂದುಬಿಟ್ಟು ನೀವು ಅದನ್ನು ನೋಡ್ಕೊಂಡು ಹಾಗೆ ಟಾಪು ಗೀಪು ಅಂದರೆ ಹೀಗೆ ಏನಾನ ಮಾಡ್ಕೊಳ್ಳಿ. ನಾನು ಗೈಡ್ ಮಾಡೋಷ್ಟು ಮಾಡಿದ್ದೀನಿ, ಚೆನ್ನಾಗಿ ಇದು ಮಾಡ್ಕೊಳ್ಳಿ. BMS ಆಪ್ಷನ್ ಎಂಟ್ರಿ ಬಿಟ್ಟಾಗ ಮತ್ತೆ ರಿಅರೇಂಜಿಂಗ್ ಬಿಡ್ತಾರೆ. ಏನು ರಿಅರೇಂಜಿಂಗ್ ಮಾಡ್ಕೊಳ್ಬೇಡಿ. ಇವಾಗಲೇ ಏನಂತಂದರೆ ಒಂದು 10-15 ಸಲ ಥಿಂಕ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅದನ್ನು ಒಂದೇ ಸೆಕೆಂಡಲ್ಲಿ ಚೇಂಜ್ ಮಾಡೋಕ್ಕೆ ಒಂದೇ ಸೆಕೆಂಡ್ ಥಿಂಕ್ ಮಾಡಿಬಿಟ್ಟು ಚೇಂಜ್ ಮಾಡ್ತೀನಿ ಅಂತಂದರೆ ಮತ್ತೆ ರಾಂಗ್ ಆಗುತ್ತೆ ನಿಮ್ಮ ಪ್ರಿಡಿಕ್ಷನ್ನು. ಇವಾಗ ಏನಿದೆ ಅದನ್ನೇ ಕಂಟಿನ್ಯೂ ಫಾಲೋ ಮಾಡಿ, ಸರಿನಾ? ನಾವು ಕಾಲೇಜ್ ಲಿಸ್ಟೆಲ್ಲ ರೆಡಿ ಮಾಡಿ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀವಿ. ಅದನ್ನು ಏನಕ್ಕೆ ಎಷ್ಟು ಸ್ಟೂಡೆಂಟ್ಸು ಅಂತಂದರೆ ಸ್ಟೂಡೆಂಟ್ಸು ಮತ್ತು ನಮ್ಮ ಎಂಪ್ಲಾಯೀಸು ಎಷ್ಟೋ ದಿನಗಳು ಕೂತ್ಕೊಂಡು ಕಾಲೇಜ್ ಲಿಸ್ಟ್ ರೆಡಿ ಮಾಡಿರೋದು, ಸರಿನಾ? ಸುಮ್ಮನೆ ಒಂದು ಗೂಗಲಲ್ಲೂ ChatGPT ಎಲ್ಲ ಹಾಕಿ ತೆಗ್ದಿದ್ದಲ್ಲ. ಗೂಗಲ್ ಹಾಕಿ ಇವಾಗಲೂ ಗೂಗಲ್ಲಿ ಚಿತ್ರದುರ್ಗದಲ್ಲಿ ಬಸವೇಶ್ವರ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಂತ 12 ಲ್ಯಾಕ್ ಅಂತಲೇ ತೋರಿಸೋದೇನು 22 ಲ್ಯಾಕ್ ಆಗಿಬಿಟ್ಟಿದೆ. ಗೂಗಲ್ಲು ಅಪ್ಡೇಟ್ ಆಗೋಕ್ಕೆ ಲೇಟ್ ಆಗುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ನಮ್ಮನ್ನು ಫಾಲೋ ಮಾಡಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಅಪ್ ಟು ಡೇಟ್ ಇರ್ತೀವಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ. ನೆಕ್ಸ್ಟ್ ಕೂಡ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಹೇಳ್ತೀವಿ. ನಿಮ್ಗೆ ಅಮೌಂಟ್ ಬರಬೇಕಲ್ಲ ಗೌರ್ಮೆಂಟಿಂದ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.